ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ್ಗ ಶುಭೋದಯ. ಮ್ಯಾಚ್ ಡೇ ಇವತ್ತು. ಎಲಿಮಿನೇಟರ್ ಪಂದ್ಯ, ಯಾರಾಗ್ತಾರೆ ಎಲಿಮಿನೇಟ್? RCB ಇಸ್ ಟೇಕಿಂಗ್ ಆನ್ ರಾಜಸ್ಥಾನ್ ರಾಯಲ್ಸ್. ಯಾರು ಆಡ್ತಾರೆ KKR ಮೇಲೆ ಕ್ವಾಲಿಫೈಯರ್ 2ನ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಎಲ್ಲರಿಗೂ ಒಂದು ಕ್ಲಿಯರ್ ಕಟ್ ಐಡಿಯಾ ಅಂತೂ ಪಕ್ಕ ಇದೆ. RCB ಸ್ಟ್ರೈಟ್ ಅವೇ ಆನ್ ಟಾಪ್ ಅಂತ. ಯಾಕಂದ್ರೆ 6 ಕನ್ಸಿಕ್ಯೂಟಿವ್ ಮ್ಯಾಚ್ನ ಗೆದ್ದಿ ಬಾಟಮ್ ಇಂದ ಮೇಲ್ ರೇಸ್ ಆಗಿ ಗೂಸ್ ಬಂಪ್ಸ್ ಬರೋ ಥರ ಕ್ವಾಲಿಫೈ ಆಗಿರುವಂಥ RCB ಒಂದು ಕಡೆ ಆಯಿತು ಅಂದರೆ, ನಮ್ಮ RCB ಚೆನ್ನಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡೋದಾಗಿಂದ ಫ್ಲಾಪ್ ಶಾಟ್ ತೋರಿಸ್ತಾ ಇರೋವಂಥ RR ಒಂದು ಕಡೆ. ಅವ್ರು ಇನ್ನ ಮೊದಲನೇ ವಿನ್ನ ಹುಡುಕಾಟದಲ್ಲಿದ್ದಾರೆ. ಈ ಮೇ ತಿಂಗಳಲ್ಲಿ ಒಂದು ಮ್ಯಾಚ್ ಗೆದ್ದಿಲ್ಲ ಅವರು. ನಾವು RCB ಇರೋ ಬರೋ ಮ್ಯಾಚ್ ಎಲ್ಲ ಮೇ ತಿಂಗಳಲ್ಲಿ ಗೆದ್ಕೊಂಡ್ಬಂದಿದ್ದೀವಿ. ಸೊ ಈ ಫ್ಲೋಲ್ ಇರುವಂಥ RCB ಏನು ಗುರು ಓವರ್ ಕಾನ್ಫಿಡೆಂಟ್ ಆಗಬಾರ್ದು. ಎಷ್ಟು ಮ್ಯಾಚ್ ಗೆದ್ದರು 1 ಮ್ಯಾಚ್ ಅಟ್ ಎ ಟೈಮ್ ತೊಗೊಂಡು ಹೋಗಬೇಕು ಅಂತ ಹೇಳ್ಬೋದು. ಹೌದು, ಜಾಸ್ತಿ ಓವರ್ ಕಾನ್ಫಿಡೆಂಟ್ ಆಗಕ್ಕೆ ಹೋಗ್ಬಾರ್ದು. 1 ಮ್ಯಾಚ್ ಅಟ್ ಎ ಟೈಮೇ ತೊಗೊಂಡು ಹೋಗಬೇಕು. RCBನೂ ಕೂಡ ಅದೇ ಮಾಡ್ತಿರೋದು. 1 ಮ್ಯಾಚ್ ಅಟ್ ಎ ಟೈಮ್ ಒಂದೊಂದೇ ತಲೆಗಳನ್ನಾಗೆ ಕತ್ತರಿಸ್ಕೊಂಡ್ ಬಂದಿದ್ದಾರೆ. ಸೊ ಇವಾಗ RRದು ಕತ್ತರಿಸೋದೊಂದು ಬಾಕಿ ಇದೆ. ಲಾಸ್ಟ್ ಮ್ಯಾಚ್ ಆಗಿದ್ದು RR ವರ್ಸಸ್ RCB ಏಪ್ರಿಲ್ ಏನೋ ಆಗಿತ್ತು, ಏಪ್ರಿಲ್ ಸ್ಟಾರ್ಟಿಂಗಲ್ಲಿ ಏನೋ ಆಗಿತ್ತು. ಸೊ ಆ ಮ್ಯಾಚ್ನ RR ಅವರು ಗೆದ್ದಿರೋದು ಒಂದು ಸ್ವಲ್ಪ ಕ್ಲೋಸ್ ಮಾರ್ಜಿನ್ ಆಗಿತ್ತು. ಚೇಸ್ ಅವ್ರು ಮಾಡಿದ್ರು 20ನೇ ಓವರಿಗೆ ಬಂದ್ಬಿಟ್ಟು RR ಅವರು ಚೇಸ್ ಮಾಡಿದ್ರು. ಸೊ ಈ ಮ್ಯಾಚ್ ಕೂಡ ಕ್ಲೋಸ್ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಈ ಮ್ಯಾಚ್ ಒನ್ ಸೈಡ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. RCB ಪರವಾಗಿ ಒನ್ ಸೈಡ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಈ ಮ್ಯಾಚ್ ಅಲ್ಲಿ ಜಾಸ್ ಬಟ್ಲರ್ ಇಲ್ಲ ಮೇನ್ ಆಗಿ. ಸೊ ಇವರ ಟೀಮ್ ನ ನೋಡ್ತು ಅಂತಂದ್ರೆ ನನಗೇನೋ ಅಷ್ಟೊಂದು ಹೆವಿ ಕಾನ್ಫಿಡೆನ್ಸ್ ಕೊಡೋ ತರ ಏನು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಲಾಸ್ಟ್ 2 ಮ್ಯಾಚ್ ನ ಗಮನಿಸಿದ್ರೆ ಅಂದ್ರೆ CSK ಮೇಲೆ ಇವರು ಆಡಿದ್ದಾಗಿರ್ಬೋದು, ಜೊತೆಗೆ ಲಾಸ್ಟ್ ಮ್ಯಾಚ್ ಇವರು ಆಡಿದ್ದಾಗಿರ್ಬೋದು, ಜಸ್ಟ್ 140+ ನ ಹೊಡೆದ್ರು ಅಷ್ಟೇ ಇವರು ಬ್ಯಾಟಿಂಗ್ ಅಲ್ಲಿ. ಏನಕ್ಕೆ ಆ ಥರ ಆಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇನ್ಫ್ಯಾಕ್ಟ್ CSK ಮೇಲೆ ಆಡಿದಾಗ 5 ವಿಕೆಟ್ ನ ಕಳ್ಕೊಂಡು 140+ ನ ಹೊಡಿತಾರೆ. ತಿಣುಕ್ತಾ ಇದ್ದಾರೆ, ತಿಣುಕಿ ಪಾಪ. ರಿಯಾನ್ ಪರಾಗ್ ಒಬ್ಬರನ್ನ ಬ್ಯಾಟಿಂಗ್ ಆಡೋ ಥರ ಆಗಿದೆ. 2 ಮ್ಯಾಚ್ ಅವರೇ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ಆಗಿ ಕೊಟ್ಟಿದ್ದು. ರಿಯಾನ್ ಪರಾಗ್ ಒಬ್ಬರನ್ನ ಬಿಡ್ತು ಅಂದ್ರೆ ಇನ್ಯಾರು ಕೂಡ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಬ್ಯಾಟಿಂಗ್ ಅಲ್ಲಿ. ಜಾಯ್ಸ್ವಾಲ್ ಅಂತ ಫ್ಲಾಪ್ಷನ್ ಅನುಭವಿಸ್ತಾ ಇದ್ದಾರೆ. ಈ ಕಡೆ ಜಾಯ್ಸ್ವಾಲ್ ಇದ್ರೆ ಗೊತ್ತಿಲ್ಲ ಈ ಮ್ಯಾಚ್ ಹೆಂಗ್ ಆಡ್ತಾರೆ ಅಂತ. ಜಾಯ್ಸ್ವಾಲ್ ಫ್ಲಾಪ್ ಶೋ ಅನುಭವಿಸ್ತಿದ್ದಾರೆ ಅಂದ್ರೆ ಈ ಮ್ಯಾಚ್ ಆಡೋದೇ ಇಲ್ಲ ಏನು ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಈ ಕಡೆ ಅದೇ ಬಟ್ಲರ್ ಜಾಗದಲ್ಲಿ ಯಾರೋ ಒಬ್ರು ಹೊಸೊಬ್ರನ್ನ ಹಾಕೊಂಡಿದ್ರೆ ಅವ್ರು ಹಿಂಗೆ ಆಡ್ತಾರೆ ಅಂತ ಪರ್ಫೆಕ್ಟಾಗಿ ನಮಗೆ ಐಡಿಯಾ ಇಲ್ಲ. ನೋಡೋಣ ಇವತ್ತು ಯಾವ ಹಿಂಗೆ ಆಡ್ತಾರೆ ಇವತ್ತು ಅಂತ. ಆಮೇಲೆ ಸಂಜು ಸ್ಯಾಮ್ಸನ್ ಏನೋ ಒಂದು ಸ್ವಲ್ಪ ಮ್ಯಾಚ್ ಚೆನ್ನಾಗಿ ಆಡೋರು, ಬಟ್ ರೀಸೆಂಟ್ ಆಗಂತೂ ಅಷ್ಟೊಂದೇನು ಹೇಳ್ಕೊಳ್ಳೋಂಥ ಪ್ರದರ್ಶನ ಬರ್ತಿಲ್ಲ. ನೋಡೋಣ ಏನಾಗುತ್ತೆ ಸಂಜು ಸ್ಯಾಮ್ಸನ್ ಅವರ ಕತೆ ಅಂತ. ಜುರಲ್ ಇದ್ದಾರೆ, ಆಮೇಲೆ ಶಿವಮ್ ದೂಬೆ ಇದ್ದಾರೆ. ಇವರು ಅದೇ ಫಿನಿಶಿಂಗ್ ರೋಲ್ ಸ್ವಲ್ಪ ಅಲ್ಲಿ ಇಲ್ಲಿ ಆಡ್ತಾರೆ. ಪೋವೆಲ್ ಅಂತೂ ಒಂದೊಂದು ಮ್ಯಾಚ್ ಗೊತ್ತಿರೋದೆ, ಆಡ್ತಾರೆ ಇಲ್ಲಾಂದ್ರೆ ಇಲ್ಲ. ಆ ಥರ ಪರ್ಫಾರ್ಮೆನ್ಸು ಕನ್ಸಿಸ್ಟೆಂಟ್ ಆಗಿ ಇಲ್ಲಿ ನಮ್ಮ RCB ಪ್ಲೇಯರ್ಸ್ಗಳೇನು ಆಡ್ತಾ ಇದ್ದಾರೆ ಆ ಥರ ಪರ್ಫಾರ್ಮೆನ್ಸ್ ಇಲ್ಲಿ ಕೊಡ್ತಿಲ್ಲ. ರಜತ್ ಪತಿದಾರ್ ಆಡೋ ಥರ, ವಿರಾಟ್ ಕೊಹ್ಲಿ ಆಡೋ ಥರ, ಇವಾಗ ನಮ್ಮ ಫ್ಯಾಫ್ ಡು ಪ್ಲೇಸ್ ಆಡ್ತಾ ಇರೋ ಥರ ಇವರೆಲ್ಲ ಕನ್ಸಿಸ್ಟೆಂಟಾಗಿ ಏನು ಆಡ್ತಾರೆ ಆ ಥರ ಪರ್ಫಾರ್ಮೆನ್ಸು ಇಲ್ಲಿ ಕನ್ಸಿಸ್ಟೆಂಟಾಗಿ ಯಾರಿಂದನೂ ಕೂಡ ಬರ್ತಾ ಇಲ್ಲ. ನಮ್ಮ RCB ಅಂತೂ ಫುಲ್ ಫ್ಲೋರ್ ಕಾಣಿಸ್ತಾ ಇದೆ. ಎಲಿಮಿನೇಟರ್ ಪಂದ್ಯ ಅಂತಂದ್ರೆ ನನಗೆ ನೆನಪಿಗೆ ಬರೋದೇ ರಜತ್ ಪತಿದಾರ್ ಮಗ. ಯಾಕೆಂದರೆ ಲಾಸ್ಟ್ ಇಯರು LSC ಮೇಲೆ ಎಲಿಮಿನೇಟರ್ ಪಂದ್ಯ ಆಡಿತ್ತು ನಮ್ಮ RCB. ಹುಚ್ಚರಾಗಿ ಹೊಡೆದಿರೋ ರಜತ್ ಪತಿದಾರ್. ಅವತ್ತು RCB ಕ್ರೂಷಿಯಲ್ ವಿಕೆಟ್ಸ್ನ ಅರ್ಲಿಯವನ್ನ ಕಳ್ಕೊಂಡ್ಬಿಟ್ರು. 2 ವಿಕೆಟ್ ಬೇಗನೆ ಕಳ್ಕೊಳ್ತಾ ಇದ್ದಂಗೆ ಅಲ್ಲಿ ಬಾಯಿಗೆ ಬಂದಿತ್ತು ಏನು ಗುರುದು ಹಿಂಗಾಯ್ತು ಕತೆ ಅಂತ. ಬಟ್ ಅಲ್ಲಿ ಬಂದ್ಬಿಟ್ಟು ಮಿಡ್ಲ್ ಓವರ್ಸ್ ಅನ್ನೋದು ನೋಡಿದೆ, ಯಾವ ಓವರ್ಸ್ ಅನ್ನೋದು ನೋಡಿದೆ, ನಜ್ಜಿತ್ ತತ್ಕಿ ಇಟ ಆಡ್ಸ್ ಹಾಕ್ಬಿಟ್ರು LSC ಅವ್ರನ್ನ ಅವತ್ತು. ಸೊ ಅವತ್ತು ಗೆದ್ದು ಹೋಗ್ಬಿಟ್ಟು ನಾವು ಕ್ವಾಲಿಫೈಯರ್ 2 ಅಲ್ಲಿ ಸೋತಿದ್ವಿ. ಸೊ ಈ ಸಲ ಏನಾಗುತ್ತೆ, ಕ್ವಾಲಿಫೈಯರ್ಸ್ 2 ಹೋಗ್ತೀವ. ರಜತ್ ಪತಿದಾರ್ ನನಗೇನೋ ಎಲಿಮಿನೇಟರ್ ಪಂದ್ಯ ಅಂತ ಬಂದಾಗ ರಜತ್ ಪತಿದಾರ್ ನೆನಪಾಗೋದ್ರಿಂದ ಇವತ್ತು ರಜತ್ ಪತಿದಾರ್ ಅವರಿಂದ ಏನಾದರೂ ಒಂದು ಬ್ರಿಲಿಯಂಟ್ ಇನ್ನಿಂಗ್ಸ್ ಎಲ್ಲ ಮ್ಯಾಚು ಬರ್ತದೆ. ಆಲ್ಮೋಸ್ಟ್ ಕನ್ಸಿಸ್ಟೆಂಟ್ ಪ್ರದರ್ಶನ ಬರ್ತಾ ಇರೋದು ಮಿಡ್ಲ್ ಆರ್ಡರ್ಲಿ ರಜತ್ ಪತಿದಾರಿಂದಾನೆ. ಯಾಕಂದ್ರೆ ಅಷ್ಟು ನಂಬರ್ ಆಫ್ 50s ಬಂದು ಸೆಕೆಂಡ್ ಫೇಸ್ ಅಂತೂ ಸೈಕಾಗಿ ಆಡ್ತಾ ಇದ್ದಾರೆ. ಲಾಸ್ಟ್ ಮ್ಯಾಚ್ ಕೂಡ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ಆಗಿ ಕೊಟ್ಟರು. ಆ 50s ಎಲ್ಲ ಏನು ಬರುತ್ತೆ ಅದು 100ಗೆ ಕನ್ವರ್ಟ್ ಆಗಲಿ. ಎಲಿಮಿನೇಟರ್ಲಿ ಮತ್ತೊಂದು ಸೆಂಚುರಿನ ರಜತ್ ಪತಿದಾರ್ ಇಳಿಸ್ಲಿ ಅಂತ ನಾನು ಕೇಳ್ಕೊಳ್ಳೋದು. ಕೊಹ್ಲಿ ಬಗ್ಗೆ ಕೇಳಂಗಿಲ್ಲ ಗುರು, ಒಳ್ಳೆ ಸೈಕ್ ಫಾರ್ಮ್ ಅಲ್ಲಿ ಇದ್ದಾರೆ. ಹೇಳ್ಬೇಕಾ ವಿರಾಟ್ ಕೊಹ್ಲಿ ಬಗ್ಗೆ ಏನಾದ್ರು 37 ಸಿಕ್ಸ್ನ ಬಾಂಚಿದ್ದಾರೆ. ಸ್ಲಾಗ್ ಸ್ವೀಪ್ ಎಲ್ಲ ತಗೊಂಡ್ಬಂದಿದ್ದಾರೆ. ಇವತ್ತು ಸ್ಪಿನ್ನರ್ಸ್ ಗಳಿಗೆ ಬೆಂಡ್ ಅಂತ ನನಗೆ ಯಾಕೋ ಡೌಟ್ ಕಾಣಿಸ್ತಿಲ್ಲ. ಸ್ಪಿನ್ನರ್ಸ್ ಮೇಲೆ ಈ ಒಂದು ಸೀಸನ್ ಅಲ್ಲಿ ಪರ್ಟಿಕ್ಯುಲರ್ಲಿ ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಬೇರೆ ಸೀಸನ್ಗಳೆಲ್ಲ ಸ್ಟ್ರಗಲ್ ಮಾಡಿದ್ರು. ಈ ಸೀಸನ್ ಅಲ್ಲಿ ಬೇರೆ ಶಾಟ್ಗಳ ವೆರೈಟಿ ಆಫ್ ಶಾಟ್ಸ್ಗಳನ್ನ ತಗೊಂಡ್ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ವಾಂಚಿ ಮಡಗ್ತಾ ಇದ್ದಾರೆ. ಪೇಸರ್ಸ್ಗಿಂತ ಸ್ಪಿನ್ನರ್ಸ್ಗೆ ಅಕೌಂಟ್ ತೆಗೆಗ್ತಾ ಇದ್ದಾರೆ ಚೆನ್ನಾಗಿ. ಸೊ ನೋಡೋಣ ಇವತ್ತು ಅದೆಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ. ಇನ್ನ 3 ಮ್ಯಾಚ್ ಸಿಗುತ್ತೆ. ಏನಾದರೂ ಇವರ ರೆಕಾರ್ಡ್ ಏನಿದೆ 960 ಸಮಥಿಂಗ್ ರನ್ಸ್ ಏನಿದೆ, 63 ರನ್ಸ್ ಏನಿದೆ. ಸೊ ಆ ರೆಕಾರ್ಡ್ನ ಬೀಟ್ ಮಾಡ್ತಾರ ಅಂತ ಕಾದು ನೋಡ್ಬೇಕು. ಆಲ್ರೆಡಿ 700 ಕ್ರಾಸ್ ಆಗಿದೆ. 3 ಮ್ಯಾಚಲ್ಲಿ ಏನಾದ್ರು ಸೆಂಚುರಿ ಬಂತಂದ್ರೆ 100% ಇದು ಬೀಟ್ ಆಗುವಂತ ಎಲ್ಲ ಸಾಧ್ಯತೆ ಎದ್ದೆದ್ದಿ ಕಾಣಿಸ್ತಾ ಇದೆ. ನೋಡೋಣ, ಇನ್ನ ಪಾಸಿಬಿಲಿಟಿ ಅಂತೂ ಇದೆ. ಫೈನಲ್ವರೆಗೂ ಇನ್ನ 3 ಮ್ಯಾಚ್ ಇರೋದ್ರಿಂದ ಹೇಳ್ಬೋದು ಬೀಟ್ ಆದ್ರೂ ಆಗ್ಬಿಡ್ಬೋದು ಗುರು ಅಂತ. ನೋಡೋಣ ಏನಾಗುತ್ತೆ ಅಂತ. ಸೊ ಅದೇ ಗ್ಲೆನ್ ಮ್ಯಾಕ್ಸ್ವೆಲ್ ಬೇರೆ ಒಳ್ಳೆ ಫಾರ್ಮಲ್ಲಿ ಕಾಣಿಸ್ತಿದೆ. ಯಾರು ಫಾರ್ಮಲ್ಲಿ ಕಾಣಿಸ್ತಿಲ್ಲ RCB ಇರೋ ಬರೋರೆಲ್ಲ ಫಾರ್ಮಿಗೆ ಬಂದ್ಬಿಟ್ಟಿದ್ದಾರೆ ಗುರು. 6 ಮ್ಯಾಚ್ ಕನ್ಸಿಕ್ಯೂಟಿವ್ ಆಗಿ ಗೆಲ್ಲಬೇಕು ಅಂದರೆ ಇರೋ ಬರೋರೆಲ್ಲ ಫಾರ್ಮಿಗೆ ಬರಬೇಕು. ಇರೋ ಬರೋರೆಲ್ಲ ಫಾರ್ಮಿಗೆ ಬಂದಿರೋದ್ರಿಂದಲೇ RCB ಈ ಥರ ಪರ್ಫಾರ್ಮ್ ಮಾಡ್ತಾ ಇರೋದು. ಇನ್ನು ಇವರ ಬೌಲಿಂಗ್ ಯೂನಿಟ್ ಬಂತು ಅಂತಂದರೆ
ಇವರ ಬ್ಯಾಟಿಂಗ್ ಯೂನಿಟ್ಗಿಂತ ಇವರ ಬೌಲಿಂಗ್ ಯೂನಿಟ್ ಸ್ವಲ್ಪ ಮಟ್ಟಿಗೆ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಿದೆ. ಟ್ರೆಂಟ್ ಬೋಲ್ಟು ಅರ್ಲಿ ಆನ್ ವಿಕೆಟ್ಸ್ ಎತ್ತುವಂಥ ಕೇಪಬಿಲಿಟಿ ಇದೆ. ಯೂಸಿ ಚಾಲ್ ಯಾವಾಗನ ಬಂದ್ಬಿಟ್ಟು ನಮ್ಮ RCB ಪ್ಲೇಯರ್ಸ್ಗಳೆಲ್ಲ ಗೊತ್ತಿರೋದ್ರಿಂದ ಸ್ವಲ್ಪ ಇವರು ಬ್ರೇಕ್ ಥ್ರೂಗಳಿಗೆ ಫೇಮಸ್ಸು. ಬಟ್ ರೀಸೆಂಟಾಗಿ ಏನಂತ ಹೇಳ್ಕೊಳ್ಳೋ ಥರ ಏನು ಪರ್ಫಾರ್ಮ್ ಮಾಡ್ತಿಲ್ಲ, ನಾಯಿ ಓಡಿಸ್ಕೊಂತಾರೆ ಚಹಲೂ ಕೂಡ. ಸೊ ನೋಡೋಣ ಏನಾಗುತ್ತೆ ಅಂತ. ರವಿ ಅಶ್ವಿನ್ ಇದ್ದಾರೆ, ಏನೋ ಒಂದು ಸ್ವಲ್ಪ ಬೌಲಿಂಗಲ್ಲೇ ಒಂದು ಸ್ವಲ್ಪ ಇವ್ರದ್ದು ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ಬ್ಯಾಟಿಂಗ್ ಕಂಪೇರ್ ಮಾಡ್ತು ಅಂತಂದರೆ. ಸೊ ನನಗೆ ಕಂಪ್ಯಾರಿಸನೇ ಇಲ್ಲ ಅಂತ ಅನ್ನಿಸ್ತಿದೆ ಗುರು, ಒನ್ ಸೈಡ್ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತಿದೆ. ಇವ್ರೇನಾದರೂ RR ಏನಾದರೂ ಗೆದ್ಬಿಡ್ತು ಅಂತಂದರೆ ಇದೊಂಥರ ಗ್ರೇಟೆಸ್ಟ್ ಕಂಬ್ಯಾಕ್ ಆಫ್ RR ಅಂತ ಹೇಳ್ಬೇಕು. ಯಾಕಂದರೆ ಕನ್ಸಿಕ್ಯೂಟಿವ್ ಆಗಿ ಸೋತ್ಕೊಂಡು ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚ್ ಮಳೆ ಬಂದು ನಿಂತೋಯ್ತು RR ಅವ್ರದ್ದು. ಲಾಸ್ಟ್ ಮ್ಯಾಚ್ ಅಂದ್ರೆ ಪಕ್ಕ ಸೋತಿರೋರು ಅಂತ ಅನ್ಸುತ್ತೆ. 5-5 ಕನ್ಸಿಕ್ಯೂಟಿವ್ ಸೋತ್ಕೊಂಡು ಇವ್ರು ಪ್ಲೇ ಆಫ್ಸಿಗೆ ಬಂದು ಇಲ್ಲೂ ಸೋತಿ ಹೋಗ್ಬೇಕು. ಅವ್ರು RR ಕನ್ಸಿಕ್ಯೂಟಿವ್ ಆಗಿ ಸೋಲೋದವ್ರೆ ಸುಮ್ಮನೆ ಮಾತಾಗೋರು. RR ಕನ್ಸಿಕ್ಯೂಟಿವ್ ಆಗಿ ಗೆಲ್ಲೋದ್ರೆ ಸುಮ್ಮನೆ ಮಾತಾ. ಇವ್ರು ನೋಡಿ RR ಕನ್ಸಿಕ್ಯೂಟಿವ್ ಆಗಿ ಸೋಲ್ತಾ ಇದ್ದಾರೆ. RRನ ಕನ್ಸಿಕ್ಯೂಟಿವ್ ಆಗಿ ಸೋತಂಗಾಗುತ್ತೆ. ಇವತ್ತೇನಾದ್ರು ಸೋತ್ರು ಅಂತ ಅಂದರೆ ನೋಡೋಣ ಮಗ. ನನಗೇನೋ ಒನ್ ಸೈಡ್ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತಿದೆ, ಲಾಸ್ಟ್ ಮ್ಯಾಚ್ ಥರನೇ. ಯಾಕೋ ಪ್ಲೇ ಆಫ್ಸೇ ಒನ್ ಸೈಡ್ ಆಗೋ ಥರ ಕಾಣಿಸ್ತಿದೆ. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು, ಯಾರು ಗೆಲ್ಲಬಹುದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಚೇಸಿಂಗ್ ಟೀಮು ವಿನ್ ಆಗುವಂಥ ಚಾನ್ಸಸ್ ಏನೋ ಜಾಸ್ತಿ. RCB ಚೇಸ್ ಮಾಡಿದ್ರು ಗೆಲ್ತಾ ಇದ್ದಾರೆ, ಡಿಫೆಂಡ್ ಮಾಡ್ಕೊಂಡ್ರು ಗೆಲ್ತಿದ್ದಾರೆ. ಹಂಗೆ ನೋಡಿದ್ರೆ ಡಿಫೆಂಡ್ ಮಾಡ್ಕೊಂಡ್ರೆ ಚೆನ್ನಾಗಿ ಗೆಲ್ತಾ ಇದ್ದಾರೆ. ಚೇಸಿಂಗ್ ಸಿಕ್ಕರೆ ಇನ್ನು ಬಿಡ್ತಾರ, ಈಗ ಹೊಡೆದವಂಗೆ ಹೊಡಿತಾರೆ. ಹೈ ಆನ್ ಕಾನ್ಫಿಡೆನ್ಸಲ್ಲಿ ಇದ್ದೀವಿ RCB ಫ್ಯಾನ್ಸ್ಗಳಂತೂ ಇವತ್ತು ಪಕ್ಕಾ ಗೆಲ್ತೀವಿ ಅಂತ. ನನಗೆ ಗೊತ್ತು ಇವತ್ತು ಪಕ್ಕ 100% RCB ಗೆದ್ದೇ ಗೆಲ್ತಾರೆ ಅಂತ. ಯಾಕಂದರೆ ಕಂಪ್ಯಾರಿಸನೇ ಆನ್ ಪೇಪರ್ ಕಂಪ್ಯಾರಿಸನೇ ಸಿಗ್ತಾ ಇಲ್ಲ ಇಲ್ಲಿ ಇವ್ರದ್ದು. KKR ಮತ್ತು ಇವ್ರದ್ದು ಹೆಂಗಾಗಿತ್ತು SRH ಅವ್ರದ್ದು ಆನ್ ಪೇಪರಲ್ಲಿ KKR ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಹಿಂಗೆ ಕಾಣಿಸ್ತಾ ಇದ್ರು. ನಮ್ಮ RCBನೂ ಕೂಡ ಆನ್ ಪೇಪರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇವರಿಗೆ ಕಂಪೇರ್ ಮಾಡ್ತವನೆ, ನೋಡೋಣ ಏನಾಗುತ್ತೆ ಅಂತ. ಆನ್ ಪೇಪರ್ಗೂ ಆನ್ ದ ಫೀಲ್ಡ್ಗೂ ಡಿಫ್ರೆನ್ಸ್ ಇರುತ್ತಾ ಅಥವಾ ಆನ್ ಪೇಪರ್ ಇರೋದನ್ನಲ್ಲಿ ಆಗುತ್ತಾ ಕಾದು ನೋಡಬೇಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೀವು ಕಾಮೆಂಟಲ್ಲಿ ಹಾಕಿ ಯಾರು ಗೆಲ್ಬೋದು ಅಂತ. ಬಾ.